Good morning, everyone. Welcome all for all the BC and BCom. Okay, it is a combined class. Okay, I think for BCom, I have completed the meaning of Indian Constitution, and as well as we have completed the making of Constitution. Okay, making of Indian Constitution. For whereas for BCA, uh, we have completed the meaning. Okay, meaning of Indian Constitution, and as well as also we have started with making of Indian constitutions. Okay, I think everyone know the word constitution ಎಲ್ಲಿ derived ಮಾಡಿದ್ದು. It was derived from ಎಲ್ಲಿಂದ ಮಾಡಿದ್ದು constitute, which means to establish or to compose. Okay, means we can say it is a set of rules and both rules, laws and regulations. Okay, same way hang government governs the people, same way this constitution will govern the government. Okay, and we have started with the making of constitution. Okay, first idea ಯಾರು ಕೊಟ್ಟಿದ್ರು, ಮಹಾತ್ಮ ಗಾಂಧಿ ಕೊಟ್ಟಿದ್ರು. In the year 1992, Mahatma Gandhi has declared that India should have its own constitute assembly. Okay, next MN Roy Bandru. Okay, he was also a suggestion. Next, Jawaharlal Nehru also demanded that India should have its own Indian constitution without any interferences. Again, National Congress also stand for demand for constitute assembly. I think everyone know ಎಲ್ಲರಿಗೂ ಗೊತ್ತಿರಬಹುದು what is constitute assembly. Okay, constitute assembly ಅಂದ್ರೆ ಏನನ್ಬಹುದು, it is elected representatives ಇರ್ತಾರೆ ಅಲ್ಲಿ. The main objective of constitute assembly is to draft our Indian constitution ಅದಿತ್ತು. Okay, ಅವರೆಲ್ಲ ತಗೊಂಡು ಬ್ರಿಟಿಷ್ ಗೌರ್ಮೆಂಟ್ ಕಡೆ ಹೋದ್ರು that we will make our own constitute assembly there. But British government ಏನು ಮಾಡಿದ್ರು, ಅವ್ರ ಮೂಡೊಳಗೆ ಇದ್ದಿದ್ದಿಲ್ಲ to accept our this constitute assembly. ನೆಕ್ಸ್ಟ್ ಆಮೇಲೆ ಒಂದು ಚರ್ಚಿಲ್ ಗೌರ್ಮೆಂಟ್ ಬಂದರು, ಅದೂ ಫೇಲ್ ಆಯ್ತು. ಒಂದು ಕ್ರಿಪ್ಸ್ ಮಿಷನ್ ಪ್ಲ್ಯಾನ್ ಬಂತು, ಅದೂ ಫೇಲ್ ಆಯ್ತು. ಲಾಸ್ಟಿಗೆ ಒಂದು ಏನು ಬಂತು, ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಬಂತು. ಅವ್ರೇನಂದ್ರು ಚಾನ್ಸ್ ಕೊಟ್ಟರು, ಮೇಕ್ ಯುವರ್ ಓನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಓಕೆ, ಬಟ್ ಇಟ್ ವಿಲ್ ಬಿ ನಾಟ್ ಅ ಸವರ್ಜಿನ್ ಬಾಡಿ. ಸವರ್ಜಿನ್ ಬಾಡಿ ಅಂದ್ರೆ ಅದು ಟೆಂಪರರಿ ಅಲ್ಲ, ವಿಚ್ ಇಸ್ ನಾಟ್ ಗವರ್ನ್ ಎದ್ದಿದ್ದಿಲ್ಲ. ಅವ್ರೇನು ಮಾಡಿದ್ರು, ಎಷ್ಟು ಸೀಟ್ಸ್ ಕೊಟ್ಟಿದ್ರು, 389 ಸೀಟ್ಸ್ ಕೊಟ್ಟಿದ್ರು. ಮತ್ತು ಅದರ ಮೇಲೆ ಡಿವೈಡ್ ಮಾಡಿದರು. ಫಾರ್ ಬ್ರಿಟಿಷ್ ಇಂಡಿಯಾ ಕೊಟ್ಟರು. ಓಕೆ, ಫಾರ್ ಪ್ರಿನ್ಸ್ ಸ್ಟೇಟ್ಸ್ ಕೊಟ್ಟರು, ಫಾರ್ ಚೀಫ್ ಕಮಿಷನರ್ಸ್ ಅವ್ರಿಗೆ 4 ಕೊಟ್ಟರು. ಬಟ್ ಪ್ರಿನ್ಸ್ಲಿ ಸ್ಟೇಟ್ಸ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಗೆ ಅಟೆಂಡ್ ಆಗಿಲ್ಲ. ಬಿಕಾಸ್ ಅವ್ರೇನು ಮಾಡಿದ್ರು, ಇಫ್ ಬ್ರಿಟಿಷ್ ಪೀಪಲ್ ನಮ್ಮ ಇಂಡಿಯಾ ಬಿಟ್ಟು ಹೋದಂದ್ರೆ ವಿ ವಿಲ್ ಮೇಕ್ ಅವರ್ ಓನ್ ಕಂಟ್ರಿ. ಅದು ಆಯ್ತು. 19 ಸೀಟ್ಸ್ ಇತ್ತು, ಅದು ಹೋತು. ಮತ್ತು ರಿಮೈನಿಂಗ್ ಸೀಟ್ಸ್, ಓಕೆ, ಅದು ಬಂದರು. ಅದರ ಮೇಲೂ ಸಮ್ ವೇಟ್ ಅ ಮಿನಿಟ್. Okay, understood up to this much. As a result of election, it becomes that it will be a commanding position. I think all of you understood. All of you understood. Any doubt? Understood up to this much. Idea ಯಾರು ಕೊಟ್ಟಿದ್ರು ಮತ್ತು ಯಾರ್ಯಾರು ಸಜೆಷನ್ ಮಾಡಿದ್ರು, ಯಾವ ಪ್ಲ್ಯಾನ್ ಫೇಲ್ ಆಯಿತು. ಒಂದು ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಬಂತು. ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಒಳಗೆ 389 ಸೀಟ್ಸ್ ಕೊಟ್ಟರು. 389 ಒಳಗೆ ಪ್ರಿನ್ಸ್ಲಿ ಸ್ಟೇಟ್ಸ್ ಬಂದಿಲ್ಲ, ರೀಸನ್ ಗೊತ್ತೈತಿ. ಆಮೇಲೆ ಇಲೆಕ್ಷನ್ ಆಯಿತು. ಇಲೆಕ್ಷನ್ ಒಳಗೆ ಮುಸ್ಲಿಂ ಸಾರಿ ಕಾಂಗ್ರೆಸ್ ಪಾರ್ಟಿ ಗೆದ್ರು. ಅವಾಗ ಮುಸ್ಲಿಂ ಪೀಪಲ್ ಏನಾಯ್ತು, ಭಯ ಆದರು. ಇಫ್ ಇಟ್ ಈಸ್ ಇನ್ ಕಮಾಂಡಿಂಗ್ ಪೊಸಿಷನ್, ಅವ್ರು ಒಂದು ಗೌರ್ಮೆಂಟ್ ಫಾರ್ಮ್ ಮಾಡ್ಬೋದು. ನೆಕ್ಸ್ಟ್ ಏನಾಗ್ತದೆ, okay, ಅಷ್ಟು ಮುಗೀತು. ನೆಕ್ಸ್ಟ್ ಕಮ್ಸ್ ಶೇಪಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಡಿಮಾಂಡ್ ಫಾರ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಮುಗೀತು. ನೆಕ್ಸ್ಟ್ ಶೇಪಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಹೋಯ್ತು. ಓಕೆ, ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಮತ್ತು ಅವ್ರು ಸ್ಯಾಟ್ ಆಯಿತು. ಓಕೆ, ಮೀಟಿಂಗ್ ಮಾಡಿದ್ರು ಆನ್ 9th December 1946. ಓಕೆ, ನೆಕ್ಸ್ಟ್ ಕಮ್ಸ್ ಇನ್ ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನಲ್ಲಿ ವಿ ಹ್ಯಾವ್ ಶೇಪಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್. ಇಲ್ಲೇನಾಯ್ತು, ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಓಕೆ, ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಮೀಟ್ ಆದರು. ಯಾವಾಗ ಮೀಟ್ ಆದರು? ಆನ್ 9th December 1946. ಎದಕ್ಕೆ ಮೀಟ್ ಆದರು? ಟು ಅಕಂಪ್ಲಿಷ್, ಟು ಡ್ರಾಫ್ಟ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅವರು ಒಂದು ಇಂಪಾರ್ಟೆಂಟ್ ಏನು ಮಾಡಿದ್ರು, ಟಾಸ್ಕ್ ತಗೊಂಡು ಬಂದರು. ಏನು ಟಾಸ್ಕ್ ತಗೊಂಡು ಬಂದರು? ಟು ಫ್ರೇಮ್ ಅವರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಸ್ ಇಟ್ ಈಸ್ ಪಾಯಿಂಟೆಡ್.
earlier point ಮಾಡಿದ್ರು that constitute assembly was not a sovereign body. Okay, ಮೊದಲೇ ಹೇಳಿದ್ರು it will be not a sovereign body. Okay, it was a temporary ಅಂದ್ರು. Next, it had to frame the constitution. uh, okay, it had to frame a constitution with the frame of work of cabinet mission plan. ಮತ್ತೇನಂದ್ರು ನಮ್ಮ ಕಾನ್ಸ್ಟಿಟ್ಯೂಷನ್ ಹೆಂಗ್ ಪ್ರಿಪೇರ್ ಮಾಡೋದಂದ್ರೆ ವಿತ್ ದ ಫ್ರೇಮ್ ಆಫ್ ಕ್ಯಾಬಿನೆಟ್ ಮಿಷನ್ ಪ್ಲಾನ್. ಓಕೆ, ಮತ್ತು ಸ್ಯಾಟ್ ಆದರೂ ಮೀಟಿಂಗ್ ಮಾಡಿದ್ರು ಆನ್ 9th December 1946. ಓಕೆ, ದ ರಿಮೈನಿಂಗ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಮೆಂಬರ್ಸ್ ಸ್ಯಾಟ್ ಆದರೂ ಮೀಟಿಂಗ್ ಮಾಡಿದ್ರು ಟು ಪ್ರಿಪೇರ್ ಅನ್ಬೋದು ಟು ಡ್ರಾಫ್ಟ್ ಅವರ್ ಕಾನ್ಸ್ಟಿಟ್ಯೂಷನ್. ಓಕೆ, ಅರ್ಲಿಯರ್ ಇಟ್ ವಾಸ್ ನೋಟೆಡ್ ದ್ಯಾಟ್ ಇಟ್ ವಿಲ್ ಬಿ ನಾಟ್ ಅ ಸವರ್ಜಿನ್ ಬಾಡಿ. ನೆಕ್ಸ್ಟ್, ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಹೆಂಗೆ ಫ್ರೇಮ್ ಮಾಡಬೇಕು ಅಕಾರ್ಡಿಂಗ್ ಟು ದ ಕ್ಯಾಬಿನೆಟ್ ಮಿಷನ್ ಪ್ಲಾನ್. ಓಕೆ, ದ ಮುಸ್ಲಿಂ ಲೀಕೇಜ್ ಬಾಯ್ಕಾಟೆಡ್ ದ ಫಸ್ಟ್ ಮೀಟಿಂಗ್. ಇದು ಮೀಟಿಂಗ್ ಅವ್ರು ಬಾಯ್ಕಾಟ್ ಮಾಡಿದ್ರು ಮತ್ತು ಡಿಮಾಂಡ್ ಮಾಡಿದ್ರು ಫಾರ್ ಅ ಸಪ್ರೇಟ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ದಟ್ ಟು ಮೇಕ್ ಅ ಸಪ್ರೇಟ್ ಸ್ಟೇಟ್ ದ್ಯಾಟ್ ಈಸ್ ಪಾಕಿಸ್ತಾನ್. ಓಕೆ, ಇದು ಮೀಟಿಂಗ್ ಒಳಗವ್ರು ಬಂದಿಲ್ಲ. ಯಾರು ಬಂದಿಲ್ಲ? ಮುಸ್ಲಿಂ ಲೀಕೇಜ್ ಬಂದಿಲ್ಲ. ಅವ್ರು ಬಾಯ್ಕಾಟ್ ಮಾಡಿದ್ರು, ಅಂದ್ರೆ ಮೀಟಿಂಗ್ ಅಟೆಂಡ್ ಮಾಡಿಲ್ಲ. ದ ಫಸ್ಟ್ ಮೀಟಿಂಗ್ ಅಟೆಂಡ್ ಮಾಡಿಲ್ಲ ಮತ್ತು ಅವ್ರು ಡಿಮಾಂಡ್ ಮಾಡಿದ್ರು. ಏನು ಡಿಮಾಂಡ್ ಮಾಡಿದ್ರು? ದೇ ವಾಂಟ್ its own constitute assembly for the establishment of new state or demand ಮಾಡಿದ್ರು for making of new state that is Pakistan. Okay, understood in the shaping of constitution. Next, ಇದರ ನೆಕ್ಸ್ಟ್ ಆದ್ಮೇಲೆ ಏನದು ಶೇಪಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಆದ್ಮೇಲೆ ಏನದು ಓಕೆ out of total 296 members. Okay, in 389 296 members ಏನದು only 207 members belonging to the Congress party attended the assembly meet. Okay, out of 296 ಮತ್ತು 73 members left ಆದರು, ಬಾಯ್ಕಾಟ್ ಮಾಡಿದ್ರು ಮೀಟಿಂಗ್ ಬಿಕಾಸ್ ಏನು ಮಾಡಿದ್ರು ದ ಡಿಮಾಂಡ್ ಫಾರ್ ನ್ಯೂ ಕಂಟ್ರಿ. ಅವ್ರು ಮೀಟಿಂಗ್ ಮಾಡಿದ್ರು. ಓನ್ಲಿ 207 members belonging to the Congress party attended the assembly meet. At that time ಏನು ಮಾಡಿದ್ರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಸ್ ಅ ಪ್ರೆಸಿಡೆಂಟ್ ಇಲೆಕ್ಟ್ ಮಾಡಿದ್ರು ಫಾರ್ ಅ ಟೆಂಪರರಿ ಪರ್ಪಸ್. ಏನು ಮಾಡಿದ್ರು ಫಾರ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಏನು ಮಾಡಿದ್ರು ಆಸ್ ಅ ಪ್ರೆಸಿಡೆಂಟ್ ಇಲೆಕ್ಟ್ ಮಾಡಿದ್ರು ಅಟ್ ದಟ್ ಟೈಮ್. ಓಕೆ, ಫಾರ್ ದ ಟೆಂಪರರಿ. ಓಕೆ, ಇನ್ ದ ಮೌಂಟ್ ಅವನೇನು ಮಾಡಿದ್ರು, ಒಂದು ಮೌಂಟ್ ಬ್ಯಾಲ್ಟನ್ ಪ್ಲಾನ್ ಬಂತು, ಡಿಮಾಂಡೆಡ್ ಫಾರ್ ಸಪ್ರೇಟ್ ಸ್ಟೇಟ್ ಆ್ಯಂಡ್ ಸಪ್ರೇಟ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಆದಮೇಲೆ ಏನು ಬಂತು, ಒಂದು ಮೌಂಟ್ ಬ್ಯಾಲ್ಟನ್ ಪ್ಲಾನ್ ಬಂತು. ಓಕೆ, ಮೌಂಟ್ ಬ್ಯಾಲ್ಟನ್ ಪ್ಲಾನ್ ಎದಕ್ಕೆ ಬಂದಂದ್ರೆ ಟು ಡಿವೈಡ್ ದ ಏರಿಯಾಸ್. ಅಂದ್ರೆ ಪಾಕಿಸ್ತಾನ್ಗೆ ಎಷ್ಟು ಏರಿಯಾ ಸಿಗಬೇಕು, ಇಂಡಿಯಾಗೆ ಎಷ್ಟು ಏರಿಯಾ ಸಿಗ್ಬೋದು, ಹಿ ಹ್ಯಾಸ್ ಡಿಸೈಡೆಡ್. ಯಾರು ಡಿಸೈಡ್ ಮಾಡಿದ್ರು? ಮೌಂಟ್ ಬ್ಯಾಲ್ಟನ್ ಪ್ಲಾನ್. ಓಕೆ, ಇಟ್ ವಾಸ್ ಇನ್ ಸರ್ಕಮ್ಸ್ಟೆನ್ಸಸ್ ದ ಕಂಟ್ರಿ ವಾಸ್ ಪಾರ್ಟಿಷನ್ ಆದರು. ಓಕೆ, ಪಾರ್ಟಿಷನ್ ಆದಂದ್ರೆ ಮೌಂಟ್ ಬ್ಯಾಲ್ಟನ್ ಪ್ಲಾನ್ ಬಂತು. ಅವ್ರು ಸಪ್ರೇಟ್ ಮಾಡಿದ್ರು. ಅವ್ರು ಏನಂದ್ರು ಕಂಡೀಷನ್, ಇಫ್ ಬ್ಯಾರೆ ಸ್ಟೇಟ್ ಪಾಕಿಸ್ತಾನ ಅಂತಂದ್ರೆ ಅವ್ರದ್ದು ಏನು ಮಾಡಬೇಕು, ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಬೇರೆ ಇರಬೇಕು, ಇಂಡಿಯಾದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಬೇರೆ ಇರಬೇಕು. ಹಂಗೆ ಕಂಡೀಷನ್ ಕೊಟ್ಟು. ಓಕೆ, ಅಂಡರ್ಸ್ಟುಡ್. 296 ಒಳಗೆ 207 ಮೆಂಬರ್ಸ್ ಬಿಲಾಂಗಿಂಗ್ ಟು ಕಾಂಗ್ರೆಸ್ ಪಾರ್ಟಿ ಅಷ್ಟು ಅವರೇ ಅಟೆಂಡ್ ಮಾಡಿದ್ರು, ಉಳ್ಕಿದ್ ಬಂದಿಲ್ಲ. ಓಕೆ, ಫಾರ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರೇನು ಮಾಡಿದ್ರು, ಆ್ಯಸ್ ಅ ಪ್ರೆಸಿಡೆಂಟ್ ಇಲೆಕ್ಟ್ ಮಾಡಿದ್ರು, ಆಸ್ ಅ ಸಮ್ಮಾನ್ ಕೊಟ್ಟರು. ಅಂದ್ರೆ ಸಮ್ಮಾನ ಮಾಡ್ತೀರಿ ಹಂಗೆ ಸಮ್ಮಾನ ಮಾಡಿದ್ರು ಆಸ್ ಅ ಪ್ರೆಸಿಡೆಂಟ್. ಲೇಟರ್ ಅವ್ರಿಗೆ ಏನು ಮಾಡಿದ್ರು, ಆಸ್ ಅ ಪರ್ಮನೆಂಟ್ ಆಸ್ ಅ ಫಾರ್ 5 years ಆಸ್ ಅ ಪ್ರೆಸಿಡೆಂಟ್ ಡಿಕ್ಲೇರ್ ಮಾಡಿದ್ರು. ತನಕ ಅವ್ರಿಗೆ ಆಸ್ ಅ ಟೆಂಪರರಿ ಮಾಡಿದರು. ಓಕೆ, ಮೌಂಟ್ ಬ್ಯಾಲ್ಟನ್ ಪ್ಲಾನ್ ಬಂತು. ಹಿ ಹ್ಯಾಸ್ ಡಿಮಾಂಡೆಡ್ ಫಾರ್ ದ ಸಪ್ರೇಟ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಫಾರ್ ಪಾಕಿಸ್ತಾನ್ ಆ್ಯಂಡ್ ಇಂಡಿಯಾ. ಓಕೆ, ಪಾರ್ಟಿಷನ್ ಆಯಿತು. ನೆಕ್ಸ್ಟ್ ಇದರ ಮೇಲೆ ಏನಾಯ್ತು, okay, but at the same time Constitute Assembly of India continued to work its task of framing Constitute Free India. Partition adu Mount Blanton ಬಂದು ಅದರ ಜೊತೆನೆ ನಮ್ಮ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಏನು ಮಾಡಿದ್ರು, ಅವ್ರು ವರ್ಕ್ ಮಾಡಿದ್ರು, ಕಂಟಿನ್ಯೂ ವರ್ಕ್ ಮಾಡ್ಲಿಕ್ಕಿದ್ರು ಟು ಫ್ರೇಮಿಂಗ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಓಕೆ, ಅದಕ್ಕಂದ್ರೆ ಸರ್ಟನ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ಲಿಕ್ಕಿದ್ರು. ಪಾರ್ಟಿಷನ್ ಅದು ಮೌಂಟ್ ಬ್ಯಾಲ್ಟನ್ ಪ್ಲಾನ್ ಇದ್ರು. ಅದು ಬಿಟ್ಟು ಅನ್ನೋದ್ರೆ ಅವ್ರು ಕಂಟಿನ್ಯೂಟ್ ವರ್ಕ್ ಮಾಡ್ಲಿಕ್ಕಿದ್ರು ಟು ಫ್ರೇಮಿಂಗ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಬಟ್ ಇಟ್ ಕಂಪೋಸಿಷನ್ ವಾಸ್ ಚೇಂಜ್ ಡ್ಯೂ ಟು ಪಾರ್ಟಿಷನ್. ಬಟ್ ಮೆಂಬರ್ಸ್ ರೆಡ್ಯೂಸ್ ಆದರು ಬಿಕಾಸ್ ಆಫ್ ಡ್ಯೂ ಟು ಪಾರ್ಟಿಷನ್. ಟೋಟಲ್ ಸ್ಟ್ರೆಂತ್ ಅಸೆಂಬ್ಲಿ 299 ಇತ್ತು ಅಗೇನ್ಸ್ಟ್ 389. ಮೊದಲು 289 ಇತ್ತು ಮತ್ತು ರೆಡ್ಯೂಸ್ ಆಯಿತು. ಇಮಿಡಿಯೇಟ್ಲಿ ಆಫ್ಟರ್ ದ ಪಾರ್ಟಿಷನ್ ಇಂಡಿಯಾ ವಾಸ್ ಗಿವನ್ ಇಂಡಿಪೆಂಡೆನ್ಸ್. ಆಫ್ಟರ್ ಪಾರ್ಟಿಷನ್ ಇಂಡಿಯಾ ವಾಸ್ ಗಿವನ್ ಇಂಡಿಪೆಂಡೆನ್ಸ್ ಆನ್ 1947. On 15th August 1947. ಸಾರಿ, ಆನ್ ಓಕೆ, ಪಾರ್ಟಿಷನ್ ಆಯಿತು ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ಲಿ ರೆಗ್ಯುಲರ್ ವರ್ಕ್ ಮಾಡ್ಲಿಕ್ಕಿದ್ರು ಟು ಫ್ರೇಮ್ ಅವರ್ ಕಾನ್ಸ್ಟಿಟ್ಯೂಷನ್.
After a partition on 15th August, okay, we got independence, that is on 1947. On 15th August, the Sovereign Constituent Assembly assumed the power of behalf of India. After this making constitution on 15th August 1947, we got our independence. Okay. Next ಏನದು? Okay. Okay, ಇದರ ಆಮೇಲೆ ಒಂದು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಬಂತು. ಓಕೆ, ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂದ್ರೆ ಏನು ಮಾಡಿದ್ರು, ಇದು ಯಾರು ಪಾಸ್ ಮಾಡಿದ್ರು, ಜವಾಹರ್ಲಾಲ್ ನೆಹರು ಪಾಸ್ ಮಾಡಿದ್ರು. ಒಂದು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಬಂದಿದ್ರು, ಯಾರು ಪಾಸ್ ಮಾಡಿದ್ರು, ಜವಾಹರ್ಲಾಲ್ ನೆಹರು ಪಾಸ್ ಮಾಡಿದ್ರು. ಏನು ಮಾಡಿದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗೆ ಏನೇನು ಇರಬೇಕು ಇವು ಅಂದ್ರೆ ಸಮ್ ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ರು. ಓಕೆ, ಆಬ್ಜೆಕ್ಟಿವ್ ರೆಸಲ್ಯೂಷನ್ ಇವ್ರು ಯಾರು ಪಾಸ್ ಮಾಡಿದ್ರು, ಜವಾಹರ್ಲಾಲ್ ನೆಹರು. ಓಕೆ, ಆನ್ Jan 22, 1947. ಮತ್ತು ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ನು ಎಕ್ಸ್ಪೆಕ್ಟ್ ಮಾಡಿದ್ರು. ಓಕೆ, ಏನಂತಂದ್ರೆ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂದ್ರೆ ಏನು ಅನ್ಬೋದು, ದ ಬೇಸಿಕ್ ಏಮ್ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ನ್ಯೂ ಸ್ಟೇಟ್ ಆಫ್ ಇಂಡಿಯಾ found their expression in the objective resolution moved by Jawaharlal Nehru and approved by Constituent Assembly Jan 22, 1947. ಓಕೆ, ಏನಾಗಿತ್ತು, ಆಬ್ಜೆಕ್ಟಿವ್ ರೆಸಲ್ಯೂಷನ್ ಪಾಸ್ ಮಾಡಿದ್ರು. ಯಾರು ಪಾಸ್ ಮಾಡಿದ್ರು, ಜವಾಹರ್ಲಾಲ್ ನೆಹರು. ಇವೇನು ಯಾವಾಗ ಪಾಸ್ ಮಾಡಿದ್ರು, ಆನ್ Jan 22, 1947. ಅಕ್ಸೆಪ್ಟ್ ಮಾಡಿದ್ರು, ಅಪ್ರೂವ್ ಮಾಡಿದ್ರು ಬೈ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಇದರೊಳಗೆ ಏನೇನು ಅವ್ರ ಪಾಯಿಂಟ್ಸ್ ಏನೇನು ಬರ್ದಿದ್ರು, ವೇಟ್ ಐ ವಿಲ್ ಶೋ, ಏನೇನು ಮೆನ್ಷನ್ ಮಾಡಿದ್ರು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಒಳಗೆ ಏನೇನು ಇದ್ರು. ಓಕೆ, ಇಫ್ ಅವರ್ ಕಾನ್ಸ್ಟಿಟ್ಯೂಷನ್ ಆದಂದ್ರೆ ಅವ್ರೇನು ಅವ್ರು ಸಡನ್ ಪಾಯಿಂಟ್ಸ್ ಹೇಳಿದರು, ದ್ಯಾಟ್ ಇಂಡಿಯಾ ಶುಡ್ ಬಿ ಅನ್ ಇಂಡಿಪೆಂಡೆಂಟ್ ಇರಬೇಕು, ಸೋವಿರ್ಜಿನ್ ರಿಪಬ್ಲಿಕ್ ಇರಬೇಕು, ಸರ್ಟನ್ ಪವರ್ಸ್ ಇರ್ತಾವೆ, ಮತ್ತು ಇಟ್ ಶುಡ್ ಬಿ ಫ್ರೀಡಮ್ ಆಫ್ ಥಾಟ್ ಇರಬೇಕು, ಎಕ್ಸ್ಪ್ರೆಷನ್ಸ್ ಇರಬೇಕು, ಬಿಲೀಫ್ ಇರಬೇಕು, ಫೇತ್ ಇರಬೇಕು, ವರ್ಷಿಪ್ ಇರಬೇಕು. ಇರಬೇಕು. ಎನಿಬಡಿ ಮೀನ್ಸ್ ದೇರ್ ಶುಡ್ ಬಿ ಫ್ರೀಡಮ್ ಆಫ್ ಥಾಟ್ ಇರಬೇಕು. ಸಪೋಸ್ ಏನು ಥಾಟ್ ಐತಿ ಅವ್ರು ಹೇಳ್ಬೋದು. ಸಪೋಸ್ ಎನಿ ಪರ್ಸನ್ ವಾಂಟ್ ಟು ಎಕ್ಸ್ಪ್ರೆಸ್, ಅವ ಎಕ್ಸ್ಪ್ರೆಸ್ ಮಾಡ್ಬೋದು, ಅವ ವರ್ಷಿಪ್ ಮಾಡ್ಬೋದು. ಬಿಕಾಸ್ ಇಂಡಿಯಾ ಇಸ್ ಅ ಸೆಕ್ಯುಲರ್ ಕಂಟ್ರಿ, ಬಿಕಾಸ್ ವಿ ಹ್ಯಾವಿಂಗ್ ಲೈಕ್ ವಿ ಹ್ಯಾವ್ ಹಿಂದೂ, ಮುಸ್ಲಿಮ್, ಸಿಖ್ಸ್, ಕ್ರಿಶ್ಚಿಯನ್ಸ್ ಅದ, ಅವ್ರೇನೇನು ವರ್ಷಿಪ್ ಅದೋ ಅದು ಫಾಲೋ ಮಾಡ್ಬೋದು. ಯಾರು ಫೋರ್ಸ್ ಮಾಡಕ್ಕೆ ಬರಲ್ಲ. ಓಕೆ, ಅದು ಮೆನ್ಷನ್ ಮಾಡಿದ್ರು. ಓಕೆ, ಮತ್ತೇನು ಮಾಡಿದ್ರು, ಕಾನ್ಸ್ಟಿಟ್ಯೂಷನ್ ಶುಡ್ ಪ್ರೊವೈಡ್ ಜಸ್ಟ್ ರೈಟ್ಸ್ ಕೊಡಬೇಕು, ಫಾರ್ ಮೈನಾರಿಟೀಸ್ ಕೊಡಬೇಕು, ಫಾರ್ ಬ್ಯಾಕ್ವರ್ಡ್ಸ್ ಕೊಡಬೇಕು, ಫಾರ್ ಟ್ರಿಬಲ್ ಪೀಪಲ್ಸ್ ಅವ್ರಿಗೆ ಏನು ಮಾಡಬೇಕು, ಜಸ್ಟ್ ರೈಟ್ಸ್ ಪ್ರೊವೈಡ್ ಮಾಡಬೇಕು. ದ್ಯಾಟ್ ಹಿ ಹ್ಯಾಸ್ ಮೆನ್ಷನ್ ಇನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಮತ್ತು ನಮ್ಮನ್ನು ಇರಬೇಕು, ಇಂಡಿಯಾ ಶುಡ್ ಬಿ ಇನ್ ಅಂಡರ್ ಪೀಸ್ ಆ್ಯಂಡ್ ಕಮ್ಯುನಿಟಿ ಆ್ಯಂಡ್ ಟು ಕಾಂಟ್ರಿಬ್ಯೂಟ್ ಪ್ರಮೋಷನ್ ಆಫ್ ದ ವೆಲ್ಫೇರ್. ಮತ್ತೆ ಅವ್ರೇನು ಮೆನ್ಷನ್ ಮಾಡ್ತೀವಿ ಆಬ್ಜೆಕ್ಟಿವ್ ರೆಸಲ್ಯೂಷನ್, ಇಂಡಿಯಾ ಶುಡ್ ಬಿ ಇನ್ ಅಂಡರ್ ಪೀಸ್ ಮ್ಯಾನರ್, ಅಂದರೆ ಶಾಂತಿ ಒಳಗಿರಬೇಕು, ಏನು ಫೈಟ್ಸ್ ಬ್ಯಾಡ್ದ, ಏನು ಬೇಡ, ಪೀಸ್ ಒಳಗಿರಬೇಕು. ಅವ್ರು ಇಷ್ಟು ಮೆನ್ಷನ್ ಮಾಡಿದ್ರು ಇನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಅಂಡರ್ಸ್ಟುಡ್. ಅವ್ರೇನು ಮೆನ್ಷನ್ ಮಾಡಿದ್ರು, ಇಂಡಿಯಾ ಶುಡ್ ಬಿ ಅನ್ ಇಂಡಿಪೆಂಡೆಂಟ್ ಸವರ್ಜಿನ್ ಬಾಡಿ. ಓಕೆ, ಅವ್ರೇನು ಮಾಡಿದ್ರು, ಇಂಡಿಯಾ ಶುಡ್ ಬಿ ಅನ್ ಇಂಡಿಪೆಂಡೆಂಟ್ ಸವರ್ಜಿನ್ ಇರಬೇಕು, ದೇರ್ ಶುಡ್ ಬಿ ಅ ಫ್ರೀಡಮ್ ಆಫ್ ಥಾಟ್ ಇರಬೇಕು, ಎಕ್ಸ್ಪ್ರೆಸ್ ಮಾಡ್ಬೋದು, ವರ್ಷಿಪ್ ಮಾಡ್ಬೋದು, ರೈಟ್ಸ್ ಕೊಡಬೇಕು ಫಾರ್ ಪೀಪಲ್ಸ್, ಜಸ್ಟ್ ರೈಟ್ಸ್ ಕೊಡಬೇಕು ಫಾರ್ ಮೈನಾರಿಟೀಸ್, ಫಾರ್ ಶೆಡ್ಯೂಲ್ ಕಾಸ್ಟ್, ಫಾರ್ ಶೆಡ್ಯೂಲ್ ಟ್ರೈಬ್ಸ್ ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಏರಿಯಾಸ್, ಅವ್ರಿಗೆ ಸಮ್ ರೈಟ್ಸ್ ಕೊಡಬೇಕು. ಮತ್ತು ಏನು ಮಾಡಿದರು, ಇಂಡಿಯಾ ಶುಡ್ ಬಿ ಅಂಡರ್ ಪೀಸ್ ಮ್ಯಾನರ್ ಉಳಿಬೇಕು, ಪೀಸ್, ವರ್ಲ್ಡ್ ಪೀಸ್ ಇರಬೇಕು, ಪೀಸ್ ಅಂದರೆ ಶಾಂತಿ. So this was about some making of constitution. Next we have, okay, this objective resolution pass ಮಾಡಿದ್ರು ಜವಾಹರ್ಲಾಲ್ ನೆಹರು. Next we have, okay, certain committees ಮಾಡಿದ್ರು. After this ಏನು ಮಾಡಿದ್ರು, ಸರ್ಟನ್ ಕಮಿಟೀಸ್ ಮಾಡಿದ್ರು. ಏನೇನು ಕಮಿಟೀಸ್ ಮಾಡಿದ್ರು, ಒಂದು ಫಂಡಮೆಂಟಲ್ ರೈಟ್ಸ್ ಕಮಿಟಿ ಮಾಡಿದ್ರು. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಒಂದು ಕಮಿಟಿ ಮಾಡಿದ್ರು, ಕ್ರೆಡೆನ್ಷಿಯಲ್ ಕಮಿಟಿ ಮಾಡಿದ್ರು. ಓಕೆ, ಆನ್ ಮೈನಾರಿಟೀಸ್ ಕಮಿಟಿ ಮಾಡಿದರು. ಓಕೆ, ರೂಲ್ಸ್ ಮತ್ತು ಪ್ರೊಸೀಜರ್ ಬಗ್ಗೆ ಕಮಿಟಿ ಮಾಡಿದರು, ಸ್ಟೀರಿಂಗ್ ಕಮಿಟಿ ಮಾಡಿದರು. ಓಕೆ, ಯೂನಿಯನ್ ಪವರ್ ಕಮಿಟಿ ಮಾಡಿದರು, ಆ್ಯಂಡ್ ಅಡ್ಹಾಕ್ ಕಮಿಟಿ ಆನ್ ನ್ಯಾಷನಲ್ ಫ್ಲಾಗ್ ಹೆಂಗೆ ಇರಬೇಕು ಅದರ ಮೇಲೆ ಒಂದು ಕಮಿಟಿ ಮಾಡಿದರು. ಓಕೆ, ಇದು ಒಂದು ಕಮಿಟಿ ಮಾಡಿದರು. ಓಕೆ, ಆಫ್ಟರ್ ಇಂಡಿಪೆಂಡೆನ್ಸ್ ಒಂದು ಕಮಿಟಿ ಮಾಡಿದರು. ನೆಕ್ಸ್ಟ್ ಏನು ಮಾಡಿದರು, ನೆಕ್ಸ್ಟ್ ಏನಾಯ್ತು, ಓಕೆ, ಆಮೇಲೆ ಏನಾದ್ರು ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಇರಬೇಕು, ಅವ್ರೇನು ಮಾಡಿದ್ರು, ಚೇರ್ ಮಾಡಿದ್ರು, ಅಂದ್ರೆ ಸಮ್ ಗುಡ್ ರೆಸ್ಪಾನ್ಸ್ ಕೊಟ್ಟರು ಫಾರ್ ದ ಆಫ್ ದಿಸ್ ಕಮಿಟಿ ಆಫ್ ಇಂಪಾರ್ಟೆಂಟ್ ಕಮಿಟಿ. ಓಕೆ, ಮತ್ತು ದ ಮೇನ್ ಇನ್ನೊಂದು ಡ್ರಾಫ್ಟಿಂಗ್ ಕಮಿಟಿ ವಾಸ್
ಮೇಡ್ ಬೈ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಇದು ಒಂದು 8 ಕಮಿಟಿ ಮಾಡಿದ್ರು. ಮತ್ತು ಇನ್ನೊಂದು ಮಾಡಿದ್ರು, ಏನು ಮಾಡಿದ್ರು, ಡ್ರಾಫ್ಟಿಂಗ್ ಕಮಿಟಿ ಅಪಾಯಿಂಟ್ ಮಾಡಿದ್ರು ಬೈ ರೆಸಲ್ಯೂಷನ್. ಓಕೆ, ದಿಸ್ ಕಮಿಟಿ ಈಸ್ ಮೇನ್ಲಿ ಶೇರ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಗಿವಿಂಗ್ ಕಾನ್ಸ್ಟಿಟ್ಯೂಷನಲ್ ಡಾಕ್ಯುಮೆಂಟ್ ಟು ದ ಕಂಟ್ರಿ. ಏನು ಮಾಡಿದ್ರು, 8 ಕಮಿಟಿ ಮಾಡಿದ್ರು ಆನ್ ಫಂಡಮೆಂಟಲ್ ರೈಟ್ಸ್, ಆನ್ ಮೈನಾರಿಟೀಸ್, ಆನ್ ನ್ಯಾಷನಲ್ ಫ್ಲಾಗ್. ಪಟೇಲ್ ನೆಹರು ಏನು ಮಾಡಿದ್ರು, ಪ್ರೇಸ್ ಮಾಡಿದ್ರು, ಅಂದ್ರೆ ಸಮ್ ಅವ್ರ ಹ್ಯಾಪಿನೆಸ್ ತೋರಿಸಿದ್ರು. ಬಟ್ ಇಂಪಾರ್ಟೆಂಟ್ ಕಮಿಟಿ ಒಂದು ಮಾಡಿದ್ರು, ಡ್ರಾಫ್ಟಿಂಗ್ ಕಮಿಟಿ ಮಾಡಿದ್ರು. ಅದು ಯಾವಾಗ ಅಪಾಯಿಂಟ್ ಮಾಡಿದ್ರು, ಆನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಆನ್ 29th August 1947. ಓಕೆ, ಅದು ಮತ್ತೇನು ಕಮಿಟಿ ಮಾಡಿದ್ರು, ಅದರೊಳಗೆ ಮತ್ತೇನು ಕಮಿಟಿ ಮಾಡಿದಂದ್ರೆ, ಮತ್ತು ಅದರೊಳಗೆ ಏನು ಸಮ್ ಇಂಪಾರ್ಟೆಂಟ್ ಕಮಿಟಿ ಮಾಡಿದ್ರು, ದ್ಯಾಟ್ ಈಸ್ okay, it consists of in that drafting committee one Dr. B.R. Ambedkar ಏನು ಮಾಡಿದ್ರು, ಆಸ್ ಎ ಚೇರ್ಮನ್ ಮಾಡಿದ್ರು, ಬಿಕಾಸ್ ಡ್ರಾಫ್ಟಿಂಗ್ ಕಮಿಟಿ ಆಫ್ ಕಾನ್ಸ್ಟಿಟ್ಯೂಷನ್ ಅವ್ರಿಗೆ ಒಂದು ಚೇರ್ಮನ್ ಅಪಾಯಿಂಟ್ ಮಾಡಿದ್ರು. ನೆಕ್ಸ್ಟ್ ಒಂದು ಪರ್ಸನ್ ಇತ್ತು, ಗೋಪಾಲ್ ಸ್ವಾಮಿ ಅಯ್ಯಂಗಾರ್, ಅಲಾದಿ ಕೃಷ್ಣ ಸ್ವಾಮಿ ಅಯ್ಯರ್, KM ಮುನ್ಷಿ, ಮೊಹಮ್ಮದ್ ಸದಾವುಲ್ಲಾ, ಎನ್ ರಾಯ್, ಟಿ ಕೃಷ್ಣಚಾರಿ, ಉಳ್ಕಿದವ್ರು ಮಾಡಿದ್ರು ಮೆಂಬರ್ಸ್ ಅಪಾಯಿಂಟ್ ಮಾಡಿದ್ರು. ಫಾರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಸ್ ಅ ಚೇರ್ಮನ್ ಅಪಾಯಿಂಟ್ ಮಾಡಿದ್ರು ಆಫ್ ದ ಡ್ರಾಫ್ಟಿಂಗ್ ಕಮಿಟಿ. ಅವ್ರಿಗೆ ಹೆಡ್ ಕೊಟ್ಟಿದ್ರು ಆಸ್ ಅ ಚೇರ್ಮನ್. ಉಳ್ಕಿದ ಮೆಂಬರ್ಸ್ ಏನು ಮಾಡಿದ್ರು, ಅವ್ರಿಗೆ ಏನು ಮಾಡಿದ್ರು, ಆಸ್ ಅ ಮೆಂಬರ್ ಅಪಾಯಿಂಟ್ ಮಾಡಿದರು. 8 ಕಮಿಟಿ ಮಾಡಿದರು, ಮತ್ತು ಇನ್ನೊಂದು ಡ್ರಾಫ್ಟಿಂಗ್ ಕಮಿಟಿ ಮಾಡಿದರು. ಅದರ ಮೇಲೆ ಒಂದು ಚೇರ್ಮನ್ ಅಪಾಯಿಂಟ್ ಮಾಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಉಳ್ಕಿದ್ದೇನು ಮಾಡಿದ್ರು, ಆಸ್ ಅ ಮೆಂಬರ್ ಅವ್ರಿಗೆ ಏನು ಮಾಡಿದ್ರು, ಅಪಾಯಿಂಟ್ ಮಾಡಿದರು. ಓಕೆ, ನೆಕ್ಸ್ಟ್ ಏನೈತಿ, ಓಕೆ, ನೆಕ್ಸ್ಟ್ ಏನಾಯ್ತು, ದ ಡ್ರಾಫ್ಟಿಂಗ್ ಕಮಿಟಿ, ಏನೇನು ಡ್ರಾಫ್ಟಿಂಗ್ ಕಮಿಟಿ ಇತ್ತು, ಸಮ್ ಮೆಂಬರ್ಸ್ ಮತ್ತು ಚೇರ್ಮನ್ ಅವ್ರಿಗೆ ಮಾಡಿದ್ರು, ಡಿಡ್ ಅ ಮ್ಯಾರ್ವೆಲಿಯಸ್ ಜಾಬ್. ಮ್ಯಾರ್ವೆಲಿಯಸ್ ಜಾಬ್ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಅನ್ಬೋದು, ಸಮ್ ಒಳ್ಳೆಯ ಜಾಬ್ ಅನ್ಬೋದು. ಓಕೆ, ಡ್ರಾಫ್ಟಿಂಗ್ ಕಮಿಟಿ ಅವ್ರಿಗೆ ಮಾಡಿದ್ರು ಗುಡ್, ಅಂದ್ರೆ ಮಾರ್ವೆಲಿಯಸ್ ಜಾಬ್ ಅನ್ಬೋದು, ಅಂದ್ರೆ ಔಟ್ಸ್ಟ್ಯಾಂಡಿಂಗ್, ಒಳ್ಳೆಯ ಜಾಬ್ ಅನ್ಬೋದು, ಓಕೆ, ಗುಡ್ ಜಾಬ್ ಅನ್ಬೋದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಅವರು ಉಳ್ಕಿದ ಮೆಂಬರ್ಸ್ of the drafting committee really drafted the constitution in a very remarkable manner. Okay, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚೇರ್ಮನ್ ಮತ್ತು ಉಳ್ಕಿದ ಮೆಂಬರ್ಸ್ ಏನಿತ್ತು ಅವರು ಔಟ್ಸ್ಟ್ಯಾಂಡಿಂಗ್ ಜಾಬ್ ಮಾಡಿದ್ರು. ಅವ್ರೇನು ಮಾಡಿದ್ರು, ಡ್ರಾಫ್ಟ್ ಮಾಡಿದ್ರು. ಏನು ಡ್ರಾಫ್ಟ್ ಮಾಡಿದ್ರು, ನಮ್ಮ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಅವರ್ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡಿದ್ರು. ಓಕೆ, ಅದು ಎಲ್ಲ ಡ್ರಾಫ್ಟ್ ಮಾಡಿ ಏನು ಮಾಡಿದ್ರು, ಅದು ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು. ಯಾರಿಗೆ ಸಬ್ಮಿಟ್ ಮಾಡಿದ್ರು, ಟು ಅಸೆಂಬ್ಲಿ ಒಳಗೆ ಸಬ್ಮಿಟ್ ಮಾಡಿದ್ರು. ಯಾವಾಗ ಸಬ್ಮಿಟ್ ಮಾಡಿದ್ರು, ಆನ್ February 21, 1948 ಸಬ್ಮಿಟ್ ಮಾಡಿದ್ರು. ಮತ್ತು ಪ್ರೆಸೆಂಟು ಮಾಡಿದ್ರು. ಯಾವಾಗ ಪ್ರೆಸೆಂಟ್ ಮಾಡಿದ್ರು, ಆನ್ November 4, 1948 ಫಾರ್ ಕನ್ಸಿಡ್ರೇಷನ್. ಓಕೆ, ಎಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡಿದ್ರು, ಎಲ್ಲ ರಿಪೋರ್ಟ್ ಮಾಡಿ ಸೆಂಡ್ ಮಾಡಿದ್ರು. ಆಮೇಲೆ ಏನು ಮಾಡಿದ್ರು, 3 ರೀಡಿಂಗ್ಸ್ ಒಳಗೆ ಸಬ್ಮಿಟ್ ಮಾಡಿದ್ರು. 3 ರೀಡಿಂಗ್ಸ್ ಮಾಡಿದ್ರು, ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್, ಥರ್ಡ್ ರೀಡಿಂಗ್. ಅದರೊಳಗೆ ರೀಡಿಂಗ್ ಕೊಟ್ಟರು, ನಮ್ಮ ಕಾನ್ಸ್ಟಿಟ್ಯೂಷನ್ ನಾವು ಏನೇನು ಬರ್ದಿರಿ, ಫಂಡಮೆಂಟಲ್ ರೈಟ್ಸ್ ಅದಾವ, ಫಂಡಮೆಂಟಲ್ ಡ್ಯೂಟೀಸ್ ಎಷ್ಟು ಅದಾವ, ಪ್ರೆಸಿಡೆಂಟ್ ಇಲೆಕ್ಷನ್ ಹೆಂಗೆ ಮಾಡಬೇಕು, ಅದರೊಳಗೆ ಒಂದು ರೀಡಿಂಗ್ ಮಾಡಿದ್ರು. 3 ರೀಡಿಂಗ್ಸ್ ಒಳಗೆ ಮಾಡಿದ್ರು. ಓಕೆ, 3 ರೀಡಿಂಗ್ಸ್ ಅಂದ್ರೆ ಹೆಂಗಿದ್ರು, ಐ ವಿಲ್ ಡಿಸ್ಕಸ್. ಓಕೆ, 3 ರೀಡಿಂಗ್ಸ್ ಒಳಗೆ ಹೆಂಗೆ ಮಾಡಿದ್ರು, ವೇಟ್ ಐ ವಿಲ್ ಶೋ. ಓಕೆ, ಏನು ಮಾಡಿದ್ರು, ದ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಡಿಸ್ಕಸ್ ಥರೋಲಿ ರೀಡಿಂಗ್ ಮಾಡಿದ್ರು. ಥರೋಲಿ ಅಂದ್ರೆ ಇನ್ ಡೀಟೇಲ್ ಒಳಗೆ ರೀಡಿಂಗ್ ಮಾಡಿದ್ರು. ಓಕೆ, ಹೆಂಗೆ ಮಾಡಿದ್ರು, ಫಸ್ಟ್ ರೀಡಿಂಗ್ ಮಾಡಿದ್ರು. ಓಕೆ, ಫಸ್ಟ್ ರೀಡಿಂಗ್ ಏನು ಮಾಡಿದ್ರು, ವಾಸ್ ಜನರಲ್ ಡಿಸ್ಕಷನ್ ಇತ್ತು, ಸಮ್ ಜನರಲ್ ಡಿಸ್ಕಷನ್ ಮಾಡಿದ್ರು. ಅದು ಯಾವಾಗ ಮಾಡಿದ್ರು, ಆನ್ November 4 to November 9, 1948 ಒಳಗೆ ಸಮ್ ಜನರಲ್ ಡಿಸ್ಕಷನ್ ಮಾಡಿದ್ರು. ಮತ್ತು ಸೆಕೆಂಡ್ ರೀಡಿಂಗ್ ಮಾಡಿದ್ರು. ಅದು ಸೆಕೆಂಡ್ ರೀಡಿಂಗ್ ಯಾವಾಗ ಮಾಡಿದ್ರು, November 15 to October 17, 1949 ಅವಾಗ ಅದು ರೀಡಿಂಗ್ ಮಾಡಿದ್ರು. ಬಟ್ ನಿಯರ್ಲಿ 7,635 ಅಮೆಂಡ್ಮೆಂಟ್ಸ್ ರಿಮೂವ್ ಮಾಡಿದ್ರು. ಓಕೆ, ಔಟ್ ಆಫ್ ವಿಚ್ ಓನ್ಲಿ 2,473 ಡಿಸ್ಕಸ್ ಮಾಡಿದ್ರು. ಓಕೆ, ಔಟ್ ಆಫ್ ಏನು ಮಾಡಿದ್ರು, 7,635 ಅಮೆಂಡ್ಮೆಂಟ್ಸ್ ರಿಮೂವ್ ಮಾಡಿದ್ರು. ಔಟ್ ಆಫ್ ವಿಚ್ ಏನು ಮಾಡಿದ್ರು, ಓನ್ಲಿ 2,473 ಅಷ್ಟೇ ಅಮೆಂಡ್ಮೆಂಟ್ ಡಿಸ್ಕಸ್ ಮಾಡಿದ್ರು. ಓಕೆ, ನೆಕ್ಸ್ಟ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಮತ್ತೊಂದು ಥರ್ಡ್ ರೀಡಿಂಗ್ ಒಳಗೆ ಮೀಟ್ ಮಾಡಿದ್ರು. ಅದು ಲಾಸ್ಟ್ ಮೀಟಿಂಗ್ ಇತ್ತು. ಅದು ಯಾವಾಗಿತ್ತು, 14th November ಟು November 26. ಅದು ದಿಸ್ ವಾಸ್ ದ ಲಾಸ್ಟ್ ರೀಡಿಂಗ್. ಓಕೆ, ಆನ್ November 26 ಏನಾಯ್ತು, ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ರಿಸೀವ್ಡ್ ದ ಸಿಗ್ನೇಚರ್ ಆಯಿತು, ದ ಪ್ರೆಸಿಡೆಂಟ್ ಆ್ಯಂಡ್ ಡಿಕ್ಲೇರ್ ದ ಪಾಸ್. ಓಕೆ, ಎಲ್ಲ ಆನ್ November 26 ಎಲ್ಲ ಫೈನಲ್ ಮಾಡಿದ್ರು, ಪ್ರೆಸಿಡೆಂಟ್ ಸೈನ್ ಮಾಡಿದ್ರು. ದಿಸ್ ವೇ ಅವರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಫ್ರೇಮ್. ಓಕೆ,
ಆಫ್ಟರ್ ದ್ಯಾಟ್ ಏನಾಯ್ತು, ಆಫ್ಟರ್ ದ್ಯಾಟ್ ವಾಟ್ ಹ್ಯಾಪನ್ಸ್, ಓಕೆ, ನೆಕ್ಸ್ಟ್ ಏನಾಯ್ತು, ಒಂದು ಫೈನಲ್ ಸೆಷನ್ ಆಯ್ತು. ಓಕೆ, ಫೈನಲ್ ಮೀಟಿಂಗ್ ಅನ್ಬೋದು, ಸೆಷನ್ ಅನ್ಬೋದು ಆಫ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಅದು ಯಾವಾಗ ಹೇಳಾತು, January 24, 1950. ಓಕೆ, ಫೈನಲ್ ಸೆಷನ್ ಆಯ್ತು. ಆಫ್ಟರ್ ದ್ಯಾಟ್ ಏನು ಮಾಡಿದ್ರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇಲೆಕ್ಟೆಡ್ ಆಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ದ ರಿಪಬ್ಲಿಕ್ ಆಫ್ ಇಂಡಿಯಾ. ಫಸ್ಟ್ ಆಸ್ ಅ ಟೆಂಪರರಿ ಮಾಡಿದ್ರು. ಆಫ್ಟರ್ ದ್ಯಾಟ್ ಏನು ಮಾಡಿದ್ರು, ಫಾರ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಏನು ಮಾಡಿದ್ರು, ಆಸ್ ಅ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಫ್ ದ ರಿಪಬ್ಲಿಕ್ ಆಫ್ ಇಂಡಿಯಾ ಡಿಕ್ಲೇರ್ ಮಾಡಿದ್ರು, ಅಂಡರ್ ವಿಚ್ ಕೇಮ್ ಇನ್ ಟು ಫೋರ್ಸ್ 26 Jan 1950. ಓಕೆ, so this way our constitution has been framed. Okay, anybody have any doubt in that making of constitution? Some part we have, again we have tasks of the constitution, in tasks problems bantu. Everyone have understood? uh, Sir, total amendments how much, sir? sorry, wait a minute. Of the constitution adu one explain ಮಾಡ್ತೀನಿ, last 5 minutes I will discuss. Okay, okay, okay. Next we have tasks of the constitution. Okay, in tasks of the constitution ಏನೇನು ಪ್ರಾಬ್ಲಮ್ಸ್ ಫೇಸ್ ಆಗ್ಯಾವ ಇಲ್ಲಿ. ಓಕೆ, ಇಟ್ ಈಸ್ ನಾಟ್ ಎನ್ ಈಸಿ, ಅಂದರೆ ಏನು ಈಸಿ ಜಾಬ್ ಇಲ್ಲ ಟು ಮೇಕ್ ಅ ಕಾನ್ಸ್ಟಿಟ್ಯೂಷನ್ ಡಾಕ್ಯುಮೆಂಟ್ ಫಾರ್ ಮೆನಿ ಕಂಟ್ರಿ. ಓಕೆ, ವೆನ್ ಎವರ್ ವಿ ಮೇಕ್ ಅ ಕಾನ್ಸ್ಟಿಟ್ಯೂಷನ್, ಅದು ಒಂದು ಈಸಿ ಜಾಬ್ ಇಲ್ಲ ಟು ಪ್ರಿಪೇರ್ ಅ ಕಾನ್ಸ್ಟಿಟ್ಯೂಷನ್. ಯಾಕಂದ್ರೆ ಇಟ್ ಈಸ್ ಅ ಲೈಫ್ ಲೈನ್ ಆಫ್ ದ ನೇಷನ್ ಇರ್ಬೋದು. ಏನು ನಾವು ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡ್ತೀರಿ, ಅದು ಪ್ರಿಪೇರ್ ಮಾಡೋ ಈಸಿ ಟಾಸ್ಕ್ ಇಲ್ಲ, ಬಿಕಾಸ್ it will be the lifeline of the nation according to which the government should govern. Okay, therefore ಏನಾಗಿತ್ತು, constituent assembly have to evolve its own working system. It has to see the document should come up with the acceptation of the people. ಅವ್ರೇನು ಮಾಡಿದ್ರು, ಪೀಪಲ್ ಏನೇನು ಎಕ್ಸೆಪ್ಟ್ ಮಾಡ್ಲಿಕ್ಕತ್ತಾರ ಅಕಾರ್ಡಿಂಗ್ ಟು ದ್ಯಾಟ್ ವಿ ಶುಡ್ ಮೇಕ್ ಅವರ್ ಕಾನ್ಸ್ಟಿಟ್ಯೂಷನ್. ಅವ್ರೇನು ಮಾಡಿದ್ರು, ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ನಾವು ಏನೇನು ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡ್ತೀವಿ ಅದು ಪೀಪಲ್ ಎಕ್ಸೆಪ್ಟ್ ಆಗಬೇಕು, ಎಕ್ಸೆಪ್ಟೇಷನ್ ಫುಲ್ಫಿಲ್ ಆಗಬೇಕು, ಹಂಗೆ ಕಾನ್ಸ್ಟಿಟ್ಯೂಷನ್ ಮಾಡಬೇಕು. ಓಕೆ, ವೆನ್ ಎವರ್ ಮೇಕ್ ಅ ಕಾನ್ಸ್ಟಿಟ್ಯೂಷನ್ ವಿ ಶುಡ್ ಮೇಕ್ ದ ಕಾನ್ಸ್ಟಿಟ್ಯೂಷನ್ ದ್ಯಾಟ್ ಶುಡ್ ಎಕ್ಸೆಪ್ಟೇಷನ್ ಆಫ್ ದ ಪೀಪಲ್ ನೋಡಿ ಮಾಡಬೇಕು. ಓಕೆ, ಇಟ್ ಈಸ್ ನಾಟ್ ಆ್ಯನ್ ಇಮಿಡಿಯೇಟ್ ನೀಡ್ಸ್ ಆಫ್ ದ ಪೀಪಲ್, ಅದು ಒಂದು ಇಮಿಡಿಯೇಟ್ ನೀಡ್ಸ್ ಆಫ್ ದ ಪೀಪಲ್ ಇಲ್ಲ, ಫ್ಯೂಚರ್ ನೀಡ್ಸ್ ಡಿಪೆಂಡ್ ಇರ್ತಾವೆ. ಓಕೆ, ಇಲ್ಲಿ ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದ್ರು. ಓಕೆ, ಕಾನ್ಸ್ಟಿಟ್ಯೂಷನ್ ಆಫ್ ವೈಲ್ ಪ್ರಿಪೇರಿಂಗ್ ಅ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ನಾವು ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದ್ರಿ. ಓಕೆ, ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದ್ರು, ದೇರ್ ವೇರ್ ಮೆನಿ ಕಮ್ಯುನಿಟಿ ಡಿಫ್ರೆಂಟ್ ಲ್ಯಾಂಗ್ವೇಜ್ ಇತ್ತು. ಓಕೆ, ಏನೇನು ಪ್ರಾಬ್ಲಮ್ ಫೇಸ್ ಆಗ್ಲಿಕ್ಕತ್ತಿತ್ತು, ವಿ ಹ್ಯಾವ್ ಡಿಫ್ರೆಂಟ್ ಲ್ಯಾಂಗ್ವೇಜ್. ಆಟ್ ಪ್ರೆಸೆಂಟ್ ಇನ್ ಇಂಡಿಯಾ ವಿ ಹ್ಯಾವ್ 14 ಆಫಿಷಿಯಲ್ ಲ್ಯಾಂಗ್ವೇಜ್. ಓಕೆ, ಇನ್ ಇಂಡಿಯಾ ಎಷ್ಟು ಅದಾವ, ವಿ ಹ್ಯಾವ್ 14 ಆಫಿಷಿಯಲ್ ಲ್ಯಾಂಗ್ವೇಜ್ ಅದಾವ. ಅದು ಲ್ಯಾಂಗ್ವೇಜ್ ನೋಡಬೇಕಿತ್ತು, ಡಿಫ್ರೆಂಟ್ ಟ್ರೆಡಿಷನ್ ಇತ್ತು. ಓಕೆ, ಡಿಫ್ರೆಂಟ್ ಕಲ್ಚರ್ಸ್ ಫಾಲೋ ಮಾಡ್ಲಿಕ್ಕಿದ್ರು, ಅದು ಮೈಂಡ್ ಒಳಗೆ ನೋಡಿ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡಬೇಕು. ಓಕೆ, ಆಸ್ ವೆಲ್ ಆಸ್ ಯೂನಿಟಿ, for the first task of the constitution maker therefore was to achieve unity and integrity. Okay, ಇಂದರ ಯೂನಿಟಿ ಇರಬೇಕು, ಇನ್ ದ ಇಂಡಿಯಾ ಇನ್ ಯೂನಿಟಿ ಇರಬೇಕು, ಏಕ್ತಾ ಇರಬೇಕು. ಸೊ ದಿಸ್ ಆರ್ ದ ಪ್ರಾಬ್ಲಮ್ಸ್ ವೇರ್ ಫೇಸಿಂಗ್. ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ಲಿಕ್ಕಿದ್ರು, ಡಿಫ್ರೆಂಟ್ ಲ್ಯಾಂಗ್ವೇಜ್ ಇತ್ತು, ಡಿಫ್ರೆಂಟ್ ಕಲ್ಚರ್ ಇತ್ತು. ಓಕೆ, ಮತ್ತು ಡಿಫ್ರೆಂಟ್ ಟ್ರೆಡಿಷನಲ್ಸ್ ಫಾಲೋ ಮಾಡ್ತಿದ್ರು ಪೀಪಲ್, ಅದು ಮೈಂಡ್ ಒಳಗೆ ಸೆಟ್ ಮಾಡಿ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡಬೇಕು. ಮತ್ತು ದ ಫಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ವಾಸ್ ಟು ಅಚೀವ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಇರಬೇಕು. ಓಕೆ, ಅದು ಪ್ರಾಬ್ಲಮ್ ಫೇಸ್ ಆಗ್ಲಿಕ್ಕತ್ತಿತ್ತು. ಓಕೆ, ಮತ್ತೇನಾಗಿತ್ತು, ಮತ್ತು ಬೇರೆ ಪ್ರಾಬ್ಲಮ್ಸ್ ಇತ್ತು. ಓಕೆ, ಇನ್ಸ್ಪೈಟ್ ಆಫ್ ದ ಪಾಕಿಸ್ತಾನ್. ಓಕೆ, ಪಾಕಿಸ್ತಾನ್ ಕ್ರಿಯೇಟ್ ಆಗಿತ್ತು. ಮೋರ್ ದೆನ್ 10% ಆಫ್ ದ ಮುಸ್ಲಿಂ ಪಾಪ್ಯುಲೇಷನ್ ಇಂಡಿಯಾ ಒಳಗೆ ಇದ್ದ ಇಂಡಿಯಾ ಒಳಗೆ ಇದ್ದರು. ಓನ್ಲಿ ಏನಾಗಿತ್ತು, ಬೇರೆ ಸ್ಟೇಟ್ ಕ್ರಿಯೇಟ್ ಆಗಿತ್ತು. ಓಕೆ, ಸ್ಟೇಟ್ ಕ್ರಿಯೇಟ್ ಆಗಿತ್ತು, ಬಟ್ 10% ಆಫ್ ದ ಮುಸ್ಲಿಂ ಪಾಪ್ಯುಲೇಷನ್ಗಿತ್ತು, ಇಂಡಿಯಾ ಒಳಗೂ ಇದ್ದರು. ಓಕೆ, ದೇರ್ ವೇರ್ ಟು ರಿಹೆಬಿಲೇಟ್, ಅವ್ರಿಗೆ ಸಮ್ ಗ್ಯಾರಂಟೀಸ್ ಕೊಡಬೇಕು, ಅವರಿಗೂ ಸಮ್ ಪ್ರೊಟೆಕ್ಷನ್ಸ್ ಕೊಡಬೇಕು, ಪ್ರೊಟೆಕ್ಷನ್ ಆಫ್ ದಿ ರಿಲಿಜನ್ ಆ್ಯಂಡ್ ಕಲ್ಚರ್ ಕೊಡಬೇಕು. ಮತ್ತು ಮುಸ್ಲಿಮ್ಸ್ ಪ್ರಾಬ್ಲಮ್, ಅದರ ಜೊತೆ ಸಮ್ ಮೋರ್ ಪ್ರಾಬ್ಲಮ್ಸ್ ಇತ್ತು. 40 ಮಿಲಿಯನ್ಸ್ ಅನ್ಟಚಬಲ್ಸ್, ಅವ್ರದ್ದು ಮೈಂಡ್ ಒಳಗೆ ಸೆಟ್ ಮಾಡಬೇಕು. ಅನ್ಟಚಬಿಲಿಟಿ ಅಂದ್ರೆ ಅಪ್ಪರ್ ಕ್ಲಾಸ್ ಪೀಪಲ್ ಲೋವರ್ ಕ್ಲಾಸ್ ಪೀಪಲ್ ಟಚ್ ಮಾಡ್ತಿದ್ದಿಲ್ಲ, ಅವ್ರ ಕೈಯಿಂದ ನೀರು ಕುಡ್ದಿಲ್ಲ, ಅವ್ರಿಗೆ ಟಚ್ ಮಾಡ್ತಿದ್ದಿಲ್ಲ, ಅವ್ರಿಗೆ ಸಮ್ ಪ್ರೊಟೆಕ್ಷನ್ ಕೊಡಬೇಕು. ಮತ್ತು ಅದರ್ ಮೈನಾರಿಟೀಸ್ ಗ್ರೂಪ್ ಇತ್ತು, ಅವರಿಗೂ ಪ್ರೊಟೆಕ್ಟ್ ಮಾಡಬೇಕು. ಮತ್ತು ಅದರ್ ಬ್ಯಾಕ್ವರ್ಡ್ ಪೀಪಲ್ ಇತ್ತು, ಅವರಿಗೂ ಸಪೋರ್ಟ್ ಕೊಡಬೇಕು. ದಿಸ್ ವಾಸ್ ದ ಪ್ರಾಬ್ಲಮ್ಸ್ ಟಾಸ್ಕ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಡಿಫ್ರೆಂಟ್ ಕಲ್ಚರ್, ಲ್ಯಾಂಗ್ವೇಜ್, ಟ್ರೆಡಿಷನ್ ಇತ್ತು. ಇನ್ಸ್ಪೈಟ್ ಆಫ್ ಪಾಕಿಸ್ತಾನ್ ಕ್ರಿಯೇಟ್ ಆಗಿತ್ತು, ಮೋರ್ ದೆನ್ 10% ಆಫ್ ದ ಮುಸ್ಲಿಂ ಪಾಪ್ಯುಲೇಷನ್ ಇಂಡಿಯಾ ಒಳಗಿತ್ತು.
ಅವ್ರಿಗೆ ಗ್ಯಾರಂಟಿ ಕೊಡಬೇಕು, ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು ಆಫ್ ದಿ ರಿಲಿಜನ್ ಕಲ್ಚರ್, ಅದು ಪ್ರಾಬ್ಲಮ್ ಇತ್ತು. ಅಪಾರ್ಟ್ ಫ್ರಮ್ ಮುಸ್ಲಿಮ್ 40 million ಅನ್ಟಚಬಿಲಿಟಿ, ಅವ್ರದ್ದು ಪ್ರಾಬ್ಲಮ್ ನೋಡಬೇಕಿತ್ತು. ಬ್ಯಾಕ್ವರ್ಡ್ ಪೀಪಲ್ ಇತ್ತು. ದಿಸ್ ವಾಸ್ ಅ ಪ್ರಾಬ್ಲಮ್ ವೇರ್ ಫೇಸಿಂಗ್, ದಿಸ್ ವಾಸ್ ಅ ಟಾಸ್ಕ್ ಇತ್ತು ಆಫ್ ದ, ಅದು ಪ್ರಾಬ್ಲಮ್ ಫೈಂಡ್ ಮಾಡಿದ್ರು. ನೆಕ್ಸ್ಟ್, ಓಕೆ then there was baffling problems of princely states. 562 princely states ಇತ್ತು. ಓಕೆ, ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದ್ರೆ ಇನ್ನೊಂದು ಪ್ರಾಬ್ಲಮ್ ಏನಿತ್ತು, ನಮ್ಮ ಇಂಡಿಪೆಂಡೆನ್ಸ್ ಸಿಕ್ತು, ವಿ ಹವ್ ಗಾಟ್ ಇಂಡಿಪೆಂಡೆನ್ಸ್, ಮತ್ತು ಪ್ರಿನ್ಸ್ಲಿ ಸ್ಟೇಟ್ಸ್ ಇತ್ತು. 562 ಪ್ರಿನ್ಸ್ಲಿ ಸ್ಟೇಟ್ಸ್ ಅವ್ರಿಗೆ ಇಂಡಿಯಾ ಒಳಗೆ ತೊಗೊಂಡು ಬಂದರು, ಅವರು ಅಗ್ರಿ ಆಯ್ತು. ಬಟ್ ಮೌಂಟ್ ಬೆಲ್ಟನ್ ಪ್ಲ್ಯಾನ್ ಇತ್ತು, ಏನು ಮಾಡಿದ್ರು, ಅವ್ರಿಗೆ ಡಿಸಿಷನ್ ಕೊಟ್ಟರು. ಅವ್ರಿಗೆ ಪ್ರಿನ್ಸ್ಲಿ ಸ್ಟೇಟ್ಸ್ ಒಂದು ಡಿಸಿಷನ್ ಕೊಟ್ಟರು, ವೆದರ್ ದೇ ವಾಂಟ್ ಟು ಕಮ್ ಇನ್ ಇಂಡಿಯಾ ಯು ಕ್ಯಾನ್ ಜಾಯಿನ್, ವೆದರ್ ಯು ವಾಂಟ್ ಟು ಮೇಕ್ ಎನಿ ಫಾರಿನ್ ಕಂಟ್ರಿ ಯು ಕ್ಯಾನ್ ಮೇಕ್. ಬಟ್ 562 ಪ್ರಿನ್ಸ್ಲಿ ಸ್ಟೇಟ್ಸ್ ಏನಾದರೂ ಅಗ್ರಿ ಆಯ್ತು ಟು ಜಾಯಿನ್ ಇನ್ ಇಂಡಿಯಾ, ಅದು ರೆಡಿ ಆಯ್ತು. ಬಟ್ 3 ಪ್ರಿನ್ಸ್ಲಿ ಸ್ಟೇಟ್ಸ್ ಇತ್ತು, ಅವರು ಇಂಡಿಯಾ ಒಳಗೆ ಬರ್ಲಿಕ್ಕೆ ರೆಡಿ ಇದ್ದಿದ್ದಿಲ್ಲ. ಯಾವುದಿಂದ್ರೆ ಹೈದರಾಬಾದ್ ಇತ್ತು, ಜುನಾಗಢ್ ಇತ್ತು, ಮತ್ತು ಜಮ್ಮು ಕಾಶ್ಮೀರ್. ಇದು 3 ಸ್ಟೇಟ್ಸ್ ಇಂಡಿಯಾ ಒಳಗೆ ಬರ್ಲಿಕ್ಕೆ ರೆಡಿ ಇದ್ದಿದ್ದಿಲ್ಲ. ಓಕೆ, 562 ಪ್ರಿನ್ಸ್ಲಿ ಸ್ಟೇಟ್ಸ್ ಇಂಡಿಯಾ ಒಳಗೆ ಬಂದರು, ಜಾಯಿನ್ ಆದರು. ಬಟ್ 3 ಸ್ಟೇಟ್ಸ್ ಬಂದಿಲ್ಲ. ಯಾವ್ಯಾವ? ಹೈದರಾಬಾದ್, ಜುನಾಗಢ್, ಜಮ್ಮು ಕಾಶ್ಮೀರ್. ಸಿ, ಜುನಾಗಢ್ ಪ್ರಾಬ್ಲಮ್ ಏನಿತ್ತು, ಅಲ್ಲಿ ಒಂದು ಕಿಂಗ್ ಇತ್ತ, ನವಾಜ್ ಏನು ಕಿಂಗ್ ಇತ್ತ, ಅವನ ಹೆಸರು ನವಾಜ್ ಇತ್ತು. ಅಲ್ಲೇನಿತ್ತು, ಜಾಸ್ತಿ ಪಾಪ್ಯುಲೇಷನ್ ಹಿಂದೂ ಪಾಪ್ಯುಲೇಷನ್ ಇತ್ತು. ಓಕೆ, ನಾವು ಅಲ್ಲಿಂದ ಕಿಂಗ್ ಏನಂದ್ರೆ, ಐ ವಾಂಟ್ ಟು ಗೋ ಟು ಪಾಕಿಸ್ತಾನ್. ಬಟ್ ಅಲ್ಲಿಂದ ಪಾಪ್ಯುಲೇಷನ್ ಏನು ಅನ್ಲಿಕ್ಕಿದ್ರು, ವಿ ವಾಂಟ್ ಟು ಕಮ್ ಇನ್ ಇಂಡಿಯಾ. ಓಕೆ, ಪಾಪ್ಯುಲೇಷನ್ ವಾಸ್ ಹಿಂದೂ, ಬಟ್ ಅಲ್ಲಿಂದ ಕಿಂಗ್ ಏನಿತ್ತ, ಐ ವಿಲ್ ಗೋ ಟು ಪಾಕಿಸ್ತಾನ್. ಬಟ್ ಅಲ್ಲಿ ಅವ್ರು ಹೆಂಗೆ ಬಂದರು ಇಂಡಿಯಾ ಒಳಗೆ, ಒಂದು ರೆಫರೆಂಡಮ್ ಮಾಡಿದ್ರು, ಟು ವೋಟಿಂಗ್ ಸಿಸ್ಟಮ್ ಮಾಡಿದ್ರು. ಹೆಂಗೆ ವೋಟಿಂಗ್ ಸಿಸ್ಟಮ್ ಮಾಡಿದ್ರು, ಇಫ್ ಪೀಪಲ್ ವಾಂಟ್ ಟು ಗೋ ಟು ಕಮ್ ಟು ಇಂಡಿಯಾ, ಎಸ್ ಬರೀರಿ, ಇಫ್ ನೋ ಮೀನ್ಸ್ ನೋ ಬರೀರಿ. ಜಾಸ್ತಿ ಪಾಪ್ಯುಲೇಷನ್ ಎಸ್ ಬರೆದ್ರು. ಹಂಗೆ ಜುನಾಗಢ್ ಬಂದು, ಜಮ್ಮು ಕಾಶ್ಮೀರ್, ಹೈದರಾಬಾದ್, ಅಲ್ಲಿನ ನಿಜಾಮ್ ಇತ್ತ. ಅಲ್ಲಿ ನಿಜಾಮ್ ಅವನೇನು ಪ್ರಾಬ್ಲಮ್ ಇತ್ತು, ನಾ ಇಂಡಿಯಾ ಒಳಗೆ ಬರಲ್ಲ, ನಾ ಪಾಕಿಸ್ತಾನ ಒಳಗೆ ಬರಲ್ಲ, ಐ ವಿಲ್ ಮೇಕ್ ಮೈ ಡಿಫ್ರೆಂಟ್ ಕಂಟ್ರಿ, ನಾ ಒಂದು ಬ್ಯಾರೆ ಸ್ಟೇಟ್ ಮಾಡ್ಕೊಂಡ್ರಿ. ಅವನು ಹೆಂಗೆ ರೆಡಿ ಮಾಡಿ ತೊಗೊಂಡು ಬಂದರು. ಓಕೆ, ಒಂದು ಜಮ್ಮು ಕಾಶ್ಮೀರ್, that we will study in the next class. Okay, I think now all for all the syllabus is now equal. Okay, for all BCA we have done with making of constitution, for BCom also we have done with making of constitution. In the next class we will study some about this Jammu Kashmir, Junagadh and ಹೈದರಾಬಾದ್. ಅವ್ರು ಹೆಂಗೆ ಇಂಡಿಯಾ ಒಳಗೆ ಬಂದರು, ಅವ್ರಿಗೆ ಹೆಂಗೆ ರಾಜಿ ಮಾಡಿದ್ರು, ಅದು ಸ್ಟಡಿ. ಆ್ಯಂಡ್ ನೆಕ್ಸ್ಟ್ ಆಲ್ಸೋ ವಿಲ್ ಸ್ಟಡಿ ಸಮ್ ಸೈಲೆಂಟ್ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನೇನು ಫೀಚರ್ಸ್ ಅದಾವ ಸಮ್ ಡಿಸ್ಕಸ್ ಮಾಡೀನಿ. ವಿ ಹ್ಯಾವ್ ಲೆಂದಿಯಸ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ರಿಜಿಡ್ ಐತಿ ಮತ್ತು ಫ್ಲೆಕ್ಸಿಬಲ್ನೂ ಐತಿ. ಓಕೆ, ವಿ ಹ್ಯಾವ್ ಸಿಂಗಲ್ ಸಿಟಿಜನ್ಶಿಪ್, as well as we have 6 fundamental rights, 11 fundamental duties of the. Okay, we have parliamentary form of government that we will study in the next class. Okay, so this was about the making of constitution as well as meaning we have completed. Okay.